ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಯಚೂರಿನಲ್ಲಿ ಲೋಕಾಯುಕ್ತಕ್ಕೆ ದೂರು ನೀಡಿದ್ದಕ್ಕೆ ಹಲ್ಲೆ ಮಾಡಲಾಗಿದೆ. ವಕ್ಫ್ ಬೋರ್ಡ್ ಅನುದಾನ ದುರ್ಬಳಕೆ ಬಗ್ಗೆ ಲೋಕಾಯುಕ್ತಕ್ಕೆ ದೂರು ನೀಡಲಾಗಿದೆ. ಲೋಕಾಗೆ ದೂರು ನೀಡಿದ ದೂರುದಾರನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಿದ್ದಾರೆ. ವಕ್ಫ್ ಬೋರ್ಡ್ ಅನುದಾನ ದುರ್ಬಳಕೆ ಬಗ್ಗೆ ಲೋಕಾಯುಕ್ತಕ್ಕೆ ದೂರನ್ನ ನೀಡಲಾಗಿತ್ತು. ಹಾಗಾಗಿ ದೂರುದಾರನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ. ಕಾಂಪ್ರಮೈಸ್ಗೆ ಕರೆದು ಸಿನಿಮೆಯ ರೀತಿಯಲ್ಲಿ ಅಟ್ಯಾಕ್ ಮಾಡಿದ್ದಾರೆ. ರಾಯಚೂರು ನಗರದ ತಹಶೀಲ್ದಾರ್ ಕಚೇರಿ ಬಳಿಯೇ ಅಟ್ಯಾಕ್ ಆಗಿರೋದು. ದೂರುದಾರ ಸನಾವುಲ್ಲಾ ಮೇಲೆ ಮನಸೋ ಇಚ್ಛೆ ಹಲ್ಲೆಯನ್ನ ನಡೆಸಿದ್ದಾರೆ. 30 ಜನರಿಂದ ಸನಾವುಲ್ಲಾ ಹಾಗೂ ಆತನ ಕಡೆಯವರ ಮೇಲೆ ಹಲ್ಲೆಯನ್ನ ನಡೆಸಲಾಗಿದೆ. ಕಾಂಪ್ರಮೈಸ್ ವೇಳೆ ಚಾಕು ಕಲ್ಲುಗಳಿಂದ ಏಕಾಏಕಿ ದಾಳಿಯನ್ನ ನಡೆಸಿದ್ದಾರೆ. ಗಾಯಾಳು ಸನಾವುಲ್ಲಾಗೆ ರಾಯಚೂರಿನ ಓಪೆಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ನೋಡಿ ಅಲ್ಲಿ ಕಾಂಪ್ರಮೈಸ್ಗೆ ಅಂತ ಕರೆದು ಏಕಾಏಕಿ ಕೈಯಲ್ಲಿ ಚಾಕು ಇದೆ, ಒಂದು ಕೈಯಲ್ಲಿ ಕಲ್ಲಿದ್ದಾವೆ, ದಾಳಿ ಮಾಡ್ತಾ ಇರೋದು. ರಾಯಚೂರು ತಾಲೂಕಿನ ತಲಮಾರಿ ಗ್ರಾಮದಲ್ಲಿನ ಕಾಮಗಾರಿ, ಗ್ರಾಮದ ಮಸೀದಿ, ಕಬರಸ್ಥಾನ, ಈದ್ಗಾ ಮೈದಾನದ ಅನುದಾನ ದುರ್ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ರಿಲೀಸ್ ಆಗಿದ್ದಂತ 26 ಲಕ್ಷ ಅನುದಾನ 2017-19ನೇ ಸಾಲಿನ ಅನುದಾನ ದುರ್ಬಳಕೆ ಬಗ್ಗೆ ಲೋಕಾಯುಕ್ತಕ್ಕೆ ದೂರನ್ನ ನೀಡಲಾಗಿತ್ತು. ಲೋಕಾಯುಕ್ತ ಅಧಿಕಾರಿಗಳ ತಂಡದಿಂದ ಘಟನಾ ಸ್ಥಳಕ್ಕೆ ಬಂದು ತನಿಖೆಯನ್ನ ನಡೆಸಲಾಗಿದೆ. ಇದಾದ ಬೆನ್ನಲ್ಲೇ ದೂರುದಾರ ಸನಾವುಲ್ಲಾನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಆಶು ಪಟೇಲ್, ನಿಜಾಮ್ ಪಟೇಲ್ ಸೇರಿದಂತೆ 15 ಮಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈಗ ರಾಯಚೂರಿನ ಸದರ್ ಬಜಾರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರೋದು. ಗಾಯಾಳು ಸನಾವುಲ್ಲಾನ ವಿರುದ್ಧವೂ ಕೂಡ ಕೌಂಟರ್ ಕೇಸ್ ದಾಖಲಾಗಿದೆ. 1,50,000 ರೂಪಾಯಿ ಬಂದಿತ್ತು ಸರ್. ಅದು ನೀವು ಹೆಂಗೆ ಕೇಳಿರಿ, ಲೋಕಾಯುಕ್ತಾಗ ಹೆಂಗೆ ದೂರು ಕೊಟ್ಟಿದ್ರಿ, 1 ವರ್ಷ ಆಯಿತು ನೀವು ದೂರು ಕೊಟ್ಟು, ಎದಕ್ಕೆ ಕೇಳಿದ್ರಿ ನೀವು ಹಿಂಗೆ ಹೇಳ್ತೀರಿ ಅಂತ ಹೇಳಿ ನಮ್ಮ ಮೇಲೆ ಹಲ್ಲೆ ಮಾಡ್ಯಾರ ಸರ್. ಇದುವರೆಗೆ ಆಯ್ತು ಯಾರು ಕೇಳಿಲ್ಲ. ನಾವು ಕೋಟಿಗಳು ಲೂಟಿ ಮಾಡಿದ್ರು ಯಾರು ಕೇಳಿದ್ದಿಲ್ಲ ನಮ್ಗೆ. ಮುಸ್ಲಿಂ ಪಂಚ್ ಕಮಿಟಿಗೆ ಬಂದಾವ, ಕಂಪ್ಯೂಟರ್ ಆಗ್ಯಾವ, ಎಲ್ಲ ಶೌಚಾಲಯ ಆಗ್ಯಾವ, ಮದರ್ಸಾ ಆಗ್ಯದ, ಕಂಪೌಂಡ್ ಖಬ್ರಸ್ತಾನ್ ಕಂಪೌಂಡ್ ವಾಲ್ ಆಗ್ಯದ ಅಂಥೇಳಿ ಎಲ್ಲ ನೀವು ಹೆಂಗೆ ದೂರು ಕೊಟ್ಟಿರಿ, ನಿಮ್ಮನ್ನು ಕೊಲೆ ಮಾಡ್ತೀವಿ, ಇನ್ನೊಂದು ಸತಿ ನಿಮ್ಮನ್ನು ಕೊಲೆ ಮಾಡಿದರೆ ಇಡೀ ಜಿಲ್ಲೆಗೆ ನಮ್ಗೆ ಯಾರು ಕೇಳೋರಿಲ್ಲ, ನಾವು ಎಷ್ಟು ಹಗರಣ ಮಾಡಿದ್ರು ನಡೀತದೆ ಅಂಥೇಳಿ ನಮ್ಮನ್ನು ಪ್ರಯತ್ನ ಮಾಡಿ ಕೊಲೆ ಮಾಡೋಕ್ಕೆ ಬಂದ್ರೆ ಸರ್. 24 ಹೊಲಿಗೆಗಳು ಬಿದ್ದವು ನನಗೆ. ಇಲ್ಲಿನೂ ಬಿದ್ದದ ಕಲ್ಲಿಂದ ಹೊಡೆದ. ಇವ್ರು ಹೊಡೆದವ್ರು ಆಶು ಪಟೇಲು, ಅವ್ರು ನಿಜಾಮು, ಇಮ್ರಾನು, ಇರ್ಫಾನು ಎಲ್ಲ ಕೂಡಿ ಒಂದು 30 ಜನ ಬಂದಿದ್ರು ಸರ್. ಅವರೆಲ್ಲ ಬಂದು ಹೊಡೆದು, ಹಾಂ ಸರ್, ನಮ್ಮ ತಮ್ಮಗೆ ಹೊಡೆದಾರ, ಆಮೇಲೆ ಜಿಕ್ರಿಯಾಗಿ ಹೊಡೆದಾರ, ಕಿಬ್ರಿಯಾಗಿ ಹೊಡೆದಾರ, ಶೌಕತ್ ಅಲಿಗೆ ಹೊಡೆದಾರ, ನಯ್ಯಮ್ಗೆ ಹೊಡೆದಾರ, ಸೈಫುಲ್ಲಾಗಿ ಹೊಡೆದಾರ. ವಕ್ಫ್ ಬೋರ್ಡಿನ ಮನೆಟಿವು ಅವರು ತಲಮಾರಿ ಪಂಚಾಯತಿಂದು ಎಲ್ಲ ತೊಗೊಂಡು ಮನೆಟಿ ಸಲುವಾಗಿ ತೊಗೊಂಡು ಎಲ್ಲ ಫ್ರಾಡ್ ಮಾಡಿಬಿಟ್ರೆ, ತಿಂದುಬಿಟ್ರೆ ಸರ್. ನಾವು ನ್ಯಾಯ ಕೇಳಿದ ಸಲುವಾಗಿ ಏನು ಮಾಡ್ಕೊ ಅಂತ ಹೇಳಿದ ಸಲುವಾಗಿ ಲೋಕಾಯುಕ್ತಾಗ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ವಿ ಸರ್. ಲೋಕಾಯುಕ್ತರು ಬಂದು ಇನ್ಕ್ವೈರಿ ಮಾಡಿದ್ರು ಸರ್. ಇನ್ಕ್ವೈರಿ ಮಾಡಿದ್ರೆ ಅಲ್ಲಿ ಸ್ವಲ್ಪ ಸಿಕ್ಕರು ಸರ್. ಎಲ್ಲ ಅವರು ತಿದ್ದಿದ್ದು ಎಲ್ಲ ಫ್ರಾಡ್ ಇತ್ತು ಸರ್. ವಜೂಖಾನ, ಇದು ಕಂಪೌಂಡು ಪ್ಲಸ್ ಮದರ್ಸಾ, ಲ್ಯಾಪ್ಟಾಪು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಾಯಚೂರಿನ ರಿಪೋರ್ಟರ್ ಅನಿಲ್ ಕುಮಾರ್ ಸಂಪರ್ಕದಲ್ಲಿದ್ದಾರೆ. ಅನಿಲ್ ಕುಮಾರ್, ಇದೆಲ್ಲ ಯಾವಾಗ ಆಗಿರುವಂಥ ಘಟನೆ, ಜೊತೆಗೆ ಇಷ್ಟೊಂದು ದಬ್ಬಾಳಿಕೆ, ದೌರ್ಜನ್ಯ, ಅದು ಪಬ್ಲಿಕ್ ಪ್ಲೇಸ್ನಲ್ಲಿ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ನಿಜವಾಗ್ಲೂ ಏನು ವಕ್ಫ್ ಬೋರ್ಡ್ ಅಲ್ಲಿ ಹಣವನ್ನ ಒಂದು ಅನುದಾನ ದುರ್ಬಳಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿರುವಂತ ಸ್ಥಳೀಯರೇ ಒಂದು ಲೋಕಾಯುಕ್ತಗೆ ದೂರು ನೀಡ್ತಾರೆ. ಆದ್ರೆ ದೂರು ಯಾಕೆ ನೀಡಿದ್ರೆ ಅನ್ನುವಂತ ಕಾರಣದಿಂದಾಗಿ ಏನೋ ದೂರು ನೀಡಿದಂತ ಅವ್ರ ಮೇಲೆ ಕೂಡ ಇಲ್ಲಿರುವಂತ ಆರೋಪಿಗಳು ಕೂಡ ಹಲ್ಲೆ ಮಾಡಿರುವಂತ ಘಟನೆ ಕೂಡ ರಾಯಚೂರು ತಾಲೂಕಿನ ತಲಮಾರಿ ಗ್ರಾಮದಲ್ಲಿ ನಡೆದಿರುವಂತದ್ದು. ಏನು ತಲಮಾರಿ ಗ್ರಾಮದಲ್ಲಿ ಇಲ್ಲಿ ವಕ್ಫ್ ಬೋರ್ಡ್ ಕಡೆಯಿಂದ 26 ಲಕ್ಷ ರೂಪಾಯಿ ಕೂಡ ಹಣವನ್ನ ಬಿಡುಗಡೆ ಮಾಡಿರ್ತಾರೆ. ಅಲ್ಲಿ ಕಬ್ರಸ್ಥಾನಕ್ಕೆ ಮತ್ತೆ
ಅಲ್ಲಿರುವಂತ ಮಸೀದಿ ಮತ್ತೆ ಮಕ್ಕಳಿಗೆ ಬೇಕಾದಂತ ಕಂಪ್ಯೂಟರ್ಗಳಿಗೆ ಕೂಡ ಒಂದು ಹಣವನ್ನು ಬಿಡುಗಡೆ ಮಾಡಿರ್ತಾರೆ. 2017-19 ಸಾಲಿನ ಅನುದಾನದಲ್ಲಿ ಆಗಿರುತ್ತೆ. ಆದ್ರೆ ಆ ಅನುದಾನವನ್ನು ಯಾವುದೇ ರೀತಿಯಾದಂತ ಬಳಕೆ ಮಾಡದೆ ಕೂಡ ಆಗಿರುವಂತದ್ದು. ಅದರಿಂದ ಪ್ರಶ್ನೆ ಮಾಡಿ ಅವರು ಲೋಕಾಯುಕ್ತಕ್ಕೆ ಕೂಡ ದೂರು ನೀಡಿದಂತ ಸಂದರ್ಭದಲ್ಲಿ ಸನಾವುಲ್ಲಾಗೆ ದೂರು ನೀಡಿದಂತ ಸಂದರ್ಭದಲ್ಲಿ ಏಕಾಏಕಿ ಮಾತುಕತೆಗೆ ಕರೆಸಿ ಸಂಧಾನಕ್ಕೆ ಕರೆಸಿ ರಾಯಚೂರು ನಗರದಲ್ಲೇನೆ ತಹಸೀಲ್ದಾರ್ ಕಚೇರಿ ಪಕ್ಕದಲ್ಲೇ ಕೂಡ ಅವ್ರ ಮೇಲೆ ಕೂಡ ಹಲ್ಲೆ ನಡೆದಿರುವಂತದ್ದು. 30ಕ್ಕೂ ಹೆಚ್ಚು ಜನರು ಕೂಡ ಬಂದು ಹಲ್ಲೆ ಮಾಡಿದ್ದಾರೆ ಎನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇದರಿಂದ ಅವರು ಸಾಕಷ್ಟು ಗಾಯಗಳಾಗಿ ಕೂಡ ರಾಯಚೂರಿನ ಒಪೆಕ್ ಆಸ್ಪತ್ರೆಯಲ್ಲಿ ಕೂಡ ದಾಖಲಾಗಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ. ಇವಾಗ ಅದೇ ವಿಚಾರಕ್ಕೆ 15 ಜನರ ವಿರುದ್ಧ ಕೂಡ ರಾಯಚೂರಿನ ಸದರ್ ಬಜಾರ್ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಿಸಿದರೆ ಈತ ಗಾಯಾಳುಗಳ ಸನಾವುಲ್ಲಾ ಸೇರಿ ಅವರ ಮೇಲೆ ಕೂಡ ಕೌಂಟರ್ ಕೇಸ್ ಕೂಡ ಪ್ರಕರಣ ದಾಖಲಾಗಿರುವಂತದ್ದು. ರಾಮ್, ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.